ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈರುಳ್ಳಿ ಪಕೋಡನ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ವಿಶೇಷ ಏನಂದರೆ ಇವತ್ತು ನಾವು ನೀರು ಬಳಸ್ತೇನೆ ಇಲ್ಲಿ ಈರುಳ್ಳಿ ಪಕೋಡನ ಮಾಡ್ತಾ ಇದ್ದೀವಿ. ಈರುಳ್ಳಿ ಪಕೋಡ ಮಾಡೋಕ್ಕೆ ಇಲ್ಲಿ ನಾವು ಒಂದು 4ರಿಂದ 5 ಈರುಳ್ಳಿನ ತಗೊಂಡಿದ್ದೀವಿ. ಮೊದಲನೇದಾಗಿ ನೋಡಿ, ಈರುಳ್ಳಿನೆಲ್ಲ ಈ ಥರ ಹಾಫ್ ಮೂನ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಪಕೋಡಕ್ಕೆ ಬೇಕಾಗಿರೋ ಸಾಮಗ್ರಿನ ಹಾಕ್ತಾಯಿದ್ದೀವಿ. ಮೊದಲನೇದಾಗಿ ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಿಗೆ, ಅಜ್ವಾನ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಈಗ ಇದನ್ನೆಲ್ಲ ನಾವು ನೀಟಾಗಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದು ಮಾಡೋತ್ತಿಗೇ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರನ್ನು ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಾವು ನೀರೇನು ಹಾಕ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ಇವತ್ತು ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತೇಳಿ ಗರಂ ಮಸಾಲಾನ ಹಾಕ್ತಾಯಿದ್ದೀವಿ. ಈಗ ಫ್ರೆಂಡ್ಸ್, ಇನ್ನೂ ಅದು ನಮ್ಮ ಪಕೋಡ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಬರಲಿ ಅಂತೇಳಿ ಒಂದೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಕಲಿಸ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಕಡಲೆ ಹಿಟ್ಟು ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಲಿಸ್ತಾ ಹೋಗಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸಿ. ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬೇಡಿ. ನೋಡಿ ಫ್ರೆಂಡ್ಸ್, ಈಗ ಇಷ್ಟೇ ಸಾಕು, ರೆಡಿಯಾಗಿದೆ. ಈಗ ಈ ಕಡೆ ಎಣ್ಣೆ ಮೊದಲೇ ಕಾಯಕ್ಕಿಟ್ಟಿದ್ವಿ, ಎಣ್ಣೆನೂ ಕೂಡ ಬಿಸಿಯಾಗಿದೆ. ಈಗ ನಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ದೊಡ್ಡ ದೊಡ್ಡಕ್ಕೆ ಬಿಟ್ಕೊಳ್ಳಿ ಫ್ರೆಂಡ್ಸ್. ಆದರೆ ಚಿಕ್ಕ ಚಿಕ್ಕಕ್ಕೆ ಬಿಟ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾವು ತೆಳ್ಳಗೆ ಬಿಟ್ಕೋತಾ ಇದ್ದೀವಿ. ಎಣ್ಣೆ ಕಾದಿರೋದ್ರಿಂದ ಒಂದು 2 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸಿದರೆ ಸಾಕು ಫ್ರೆಂಡ್ಸ್. ನೋಡಿ, ಈಗ ಕಲರ್ ಗೋಲ್ಡನ್ ಬ್ರೌನ್ಗೆ ಚೇಂಜ್ ಆಗಿದೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಇಲ್ಲಿ ನಾವು ಯಾವುದೇ ನೀರನ್ನು ಬಳಸ್ತಾ ಇಲ್ಲ ಇವತ್ತು. ನೀರು ಹಾಕಿಲ್ಲದೆ ಇರೋದ್ರಿಂದ ಪಕೋಡ ಗರಿ ಗರಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಈ ಮಳೆಗಾಲದಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ಥರ ಹೊಸದಾಗಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.